ಅಪೋಲೋ ಆಸ್ಪತ್ರೆಯಲ್ಲಿ ಎಚ್ಡಿಕೆಗೆ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕುಮಾರಸ್ವಾಮಿಗೆ ಬಿಪಿ ನಾರ್ಮಲ್ ಇದೆ ಅಂತ ಇದೀಗ ಮಾಹಿತಿ ಬರ್ತಾ ಇದೆ. ವಿಸ್ತಾರ ನ್ಯೂಸ್ಗೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿಕೆಯನ್ನ ನೀಡಿದ್ದಾರೆ. ಯಾವುದೇ ರೀತಿಯ ಅಂತ ಸಮಸ್ಯೆ ಇಲ್ಲ, ಬಿಪಿ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಅದರ ಜೊತೆಗೆ ದಿನನಿತ್ಯವೂ ಕೂಡ ಶುಗರ್ ಲೆವೆಲ್ ಚೆಕ್ ಮಾಡ್ಕೊಳ್ತಾರೆ. ಅವರು ರಕ್ತ ಹೆಪ್ಪುಗಟ್ಟಬಾರ್ದೆಂದು ಥಿನ್ನರ್ ತೆಗೆದುಕೊಳ್ತಿದ್ರು. ಕುಮಾರಸ್ವಾಮಿಗೆ 2ನೇ ಬಾರಿ ಈ ರೀತಿ ಆಗ್ತಾ ಇದೆ. ಇದಕ್ಕೂ ಮೊದಲು ಲಂಡನ್ ಪ್ರವಾಸದಲ್ಲಿದ್ದಾಗ ಆಗಿತ್ತಂತೆ. ರಕ್ತಸ್ರಾವದಿಂದ ಕುಮಾರಸ್ವಾಮಿ ಅವರಿಗೆ ಈ ರೀತಿಯಾಗಿ ಎಫೆಕ್ಟ್ ಆಗಿತ್ತಂತೆ. ಕುಮಾರಸ್ವಾಮಿಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ಸಂಸದರು ಸಿಎನ್ ಮಂಜುನಾಥ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಯಾವುದೇ ರೀತಿ ಭಯ ಪಡುವಂತ ಆತಂಕ ಇಲ್ಲ. ಯಾಕಂದ್ರೆ ಬಿಪಿ ಮತ್ತು ಶುಗರ್ ಲೆವೆಲ್ಸ್ ನಾರ್ಮಲ್ ಆಗಿದೆ. ಮತ್ತೆ ಶುಗರ್ ಲೆವೆಲ್ಸ್ ಏನಿದೆ ಅವರು ಪ್ರತಿನಿತ್ಯವೂ ಕೂಡ ಚೆಕ್ ಮಾಡ್ಕೊಳ್ತಾರಂತೆ. ಪ್ರತಿನಿತ್ಯವೂ ಕೂಡ ಚೆಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ರಕ್ತ ಹೆಪ್ಪುಗಟ್ಟಬಾರ್ದೆಂದು ಥಿನ್ನರ್ ತೆಗೆದುಕೊಳ್ತಿದ್ರಂತೆ. ಹೀಗಾಗಿ 2ನೇ ಬಾರಿ ಅವ್ರಿಗೆ ಈ ರೀತಿ ಆಗ್ತಾ ಇರೋದು. ಈ ಹಿಂದೆ ಕೂಡ ಆಗಿತ್ತಂತೆ ಲಂಡನ್ನ ಪ್ರವಾಸದಲ್ಲಿದ್ದಾಗ. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ MLC ಶರವಣ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಏನಾಯ್ತು ಸರ್? ಕುಮಾರಸ್ವಾಮಿ ಅವರಿಗೆ ಹೆಲ್ತ್ ರಿಲೇಟೆಡ್ ಏನಾದರೂ ಇಶ್ಯೂ ಇದೆಯಾ? ಏನಾದರೂ ಡಾಕ್ಟರ್ ಏನಾದರೂ ಹೇಳಿದ್ದಾರಾ ಸರ್? ನಿಮಗೂ ಗೊತ್ತಿದೆ, 3 ಬಾರಿ ಹೃದಯ ಸಂಬಂಧಪಟ್ಟ ಆಪರೇಷನ್ ಆಗಿರತಕ್ಕಂಥದ್ದು. ಅದು ಬ್ಲಡ್ ಥಿನ್ನರ್ ಅಂತೇಳಿ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ದಿನನಿತ್ಯ ಸೇವನೆ ಮಾಡಬೇಕು. ಆಮೇಲೆ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮ್ ಅಲ್ಲಿ ಸ್ವಲ್ಪ ಓಡಾಟಗಳು ಜಾಸ್ತಿ ಇತ್ತು. ಅದಾದ ತಕ್ಷಣ ಕೇಂದ್ರದ ಮಂತ್ರಿ ಆದ್ರು. ಮಂತ್ರಿ ಆದ್ಮೇಲೆ ಇಡೀ ದೇಶವನ್ನ ಟೂರ್ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆನೂ ವಿಸಿಟ್ ಮಾಡ್ತಾ ಇದ್ದಾರೆ. ರಿವ್ಯೂ ಮೀಟಿಂಗ್ ಗಳನ್ನ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಇದ್ದಾರೆ. ಅವ್ರಿಗೂ ವಿಶ್ರಾಂತಿನೇ ಇಲ್ಲ. ಅಲ್ಲಿ ರಾಜ್ಯದಲ್ಲಿ ಪಕ್ಷನೂ ಕಟ್ಟಬೇಕು, ಇಡೀ ದೇಶನೂ ಈ ಒಂದು ಬೃಹತ್ ಕೈಗಾರಿಕೆ ವಿಚಾರದಲ್ಲಿ ಸುತ್ತಬೇಕು. ಮತ್ತೆ ಸೆಷನ್ ಬೇರೆ ನಡೀತಾ ಇದೆ ಪಾರ್ಲಿಮೆಂಟ್ ಅಲ್ಲಿ. ಇದೆಲ್ಲ ಒಟ್ಟಾರೆ ಅವ್ರಿಗೆ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಅವ್ರು ಯಾವುದೇ ವಿಶ್ರಾಂತಿ ಪಡಿಲಿಕ್ಕೆ ಆಗ್ಲಿಲ್ಲ. ಒಂದು. 2ನೇದು ಜರ್ನಿ ಜಾಸ್ತಿ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆನೂ ಜರ್ನಿ ಮಾಡೋದ್ರಿಂದ ಸ್ವಲ್ಪ ಈ ಮೂಗಲ್ಲಿ ಹೀಟ್ ಜಾಸ್ತಿ ಆಗಿ ಬ್ಲಡ್ ಬರೋಕೆ ಈ ಒಂದು ಕಾರಣ ಕೂಡ ಆಗಿದೆ. ಸೊ ಈಗ ವೈದ್ಯರ ಒಂದು ಅಡ್ವೈಸ್ ಅನ್ನ ತೆಗೆದುಕೊತಾ ಇದ್ದಾರೆ. ಈಗ ಅಪೋಲೋ ಜಯನಗರ ಹಾಸ್ಪಿಟಲ್ ಅಲ್ಲಿ ಬಂದಿದ್ದಾರೆ. ಅಲ್ಲಿ ಡಾಕ್ಟರ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ ಆತಂಕ ಪಡುವಂತದ್ದು ಏನು ಇಲ್ಲ. ಸುಧಾರಿಸ್ಕೋಬೇಕು, ವಿಶ್ರಾಂತಿ ತೆಗೆದುಕೋಬೇಕು, ಡಾಕ್ಟರ್ ಸಲಹೆಯನ್ನ ಪಾಲನೆ ಮಾಡಬೇಕು. ಸರ್, ನಾವು ರಾಜಕೀಯವನ್ನ ಪಕ್ಕಕ್ಕಿಟ್ಟು ನೋಡಿದಾಗ ಕುಮಾರಸ್ವಾಮಿ ಅವರು ಇಸ್ ವೆರಿ ಸ್ಟ್ರಾಂಗ್ ಮ್ಯಾನ್. ಯಾಕೆಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಮಾರ್ಚ್ 20ನೇ ತಾರೀಕು ಅವ್ರಿಗೆ ಹಾರ್ಟ್ ಆಪರೇಷನ್ ಆಗುತ್ತೆ. ಅದಾದ ನಂತರ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿದ್ರು, ಪ್ರಚಾರದಲ್ಲಿ ಪಾಲ್ಗೊಂಡ್ರು. ಅವರು ರೆಸ್ಟೇ ತೆಗೆದುಕೊಳ್ಳಲ್ವಾ ಅಂತ. ಏನು ಎಷ್ಟು ಅವರ್ಸ್ ನಿದ್ದೆ ಮಾಡ್ತಾರೆ ಸರ್? ಇಲ್ಲ, ಅದು ನೀವು 100ಕ್ಕೂ 100% ನೀವು ಹೇಳೋದು ವಾಸ್ತವಾಂಶ ಇದೆ. ನನ್ನ ಪ್ರಕಾರ ಒಂದು 5 ಅವರ್ಸ್ ಅಷ್ಟೇ, 4 to 5 ಅವರ್ಸ್ ಅವರು ನಿದ್ದೆ ಮಾಡೋದು. ಪ್ರತಿದಿನಾನು ಯೋಚನೆಗಳು ಜಾಸ್ತಿ ಇರುತ್ತೆ. ಅವರ ಒಂದು ಜವಾಬ್ದಾರಿ ಬಹಳಷ್ಟು ಇದೆ. ರಾಜ್ಯದ ಜನರ ಹಿತವನ್ನ ಕಾಪಾಡಬೇಕು ಅನ್ನೋದು ತುಂಬಾನೇ ಅವ್ರಿಗೂ ಆ ಒಂದು ಆಸಕ್ತಿ ಇರೋದ್ರಿಂದ ಬಹುಶಃ ಅವರ ಒಂದು ಹೆಲ್ತ್ ಬಗ್ಗೆ ಅವರು ತುಂಬಾ ಯೋಚನೆ ಮಾಡ್ತಾ ಇಲ್ಲ. ಅದು ಬಂದಿರೋ ಸಮಸ್ಯೆ. ಬೇರೆಯವ್ರಿಗೋಸ್ಕರನೇ ಜೀವನವನ್ನ ಮುಡುಪಾಗಿಟ್ಟಿರತಕ್ಕಂಥದ್ದು. ಇವತ್ತು ಅವರ ಬಗ್ಗೆ ಕೂಡ ಅವರು ಬಹಳಷ್ಟು ಯೋಚನೆ ಮಾಡಿ ವಿಶ್ರಾಂತಿ ತೆಗೆದುಕೋಬೇಕು ಅಂತ ಹೇಳಿ ನಾವೆಲ್ಲ ಕೂಡ ಅವ್ರಿಗೆ ನಾವು ಮನವಿ ಮಾಡ್ತಾ ಇದೀವಿ. ಬಹುಶಃ ಇದಕ್ಕೆ ಸಮಯನೂ ಕೊಡ್ಬೇಕು ಅವರು. ಬರೀ ರಾಜಕೀಯ ಮತ್ತೆ ಬೇರೆ ಬೇರೆ ಇದನ್ನೇ ನೋಡ್ಕೊಂಡಿದ್ರೆ ನಾವು ಚೆನ್ನಾಗಿರತಾನೆ ಬೇರೆಯವ್ರನ್ನ ನೋಡ್ಲಿಕ್ಕೆ ಸಾಧ್ಯ? ನಾವೇ ಚೆನ್ನಾಗಿಲ್ಲ ಅಂದ್ಮೇಲೆ ಎಲ್ಲಿಂದ ಸಾಧ್ಯ? ಹೌದು. ಈಗಲೂ ಅಷ್ಟೇ ಸರ್, ಅವ್ರಿಗೆ ರಕ್ತಸ್ರಾವ ಆಗ್ತಾ ಇದೆ. ಬಹುಶಃ ನೀವು ವಿಸ್ತಾರ ನ್ಯೂಸ್ ನೋಡ್ತಿರ್ಬೋದು. ಆ ರಕ್ತಸ್ರಾವ ಆಗಬೇಕಾದಾಗ ಮಗ ತುಂಬಾ ಗಾಬರಿಗೊಳ್ತಾರೆ. ಸಾಕು ನಿಲ್ಸಿ ಅಂದ್ರೂ ಕೂಡ ನಿಲ್ಸೋದಕ್ಕೆ ಅವ್ರು ರೆಡಿ ಇಲ್ಲ. ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ? ಹೌದು. ಅವ್ರೇನೋ ಸಣ್ಣದಂತ ತಿಳ್ಕೊಂಡು ಖರ್ಚಿಪ್ ಅಲ್ಲಿ ಒರ್ಸ್ಕೋತಾ ಇದ್ದಾರೆ. ಆಮೇಲೆ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಮಾತಾಡ್ತಾ ಇರುವಾಗ ಬರ್ತಾನೆ ಇದೆ, ರಕ್ತ ಬರ್ತಾನೆ ಇದೆ. ಅದನ್ನ ಅವರು ಸೀರಿಯಸ್ ತಗೊಂಡಿಲ್ಲ. ಅದರಿಂದ ನಿಖಿಲ್ ಅವರು ಗಾಬರಿಗೊಂಡು ಅವರು ಮಾತನಾಡಿಕೆ ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಅವರು ಆ ಒಂದು ಪ್ರೆಸ್ ಮೀಟ್ ನ ನಿಲ್ಲಿಸ್ತಾ ಇಲ್ಲ. ಅವರು ಅದನ್ನು ಕೂಡ ಗಮನಿಸಿದೀವಿ. ಬಹುಶಃ ಭಗವಂತ ಅವರಿಗೆ ಆಶೀರ್ವಾದ ಇದೆ. ಅದರಿಂದನೇ 3ನೇ ಬಾರಿ ಆಪರೇಷನ್ ಆದ್ರೂ ಕೂಡ ಪುನರ್ಜನ್ಮ ಈ ರಾಜ್ಯದ ಜನರ ಆಶೀರ್ವಾದ, ಭಗವಂತನ ಆಶೀರ್ವಾದ ಇರೋದ್ರಿಂದ
ಎಲ್ಲದಕ್ಕಿಂತ ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಚೆನ್ನಮ್ಮಾಜಿ ಅವರ ಆಶೀರ್ವಾದ ಅವ್ರಿಗೆ ಪರಿಪೂರ್ಣವಾಗಿ ಇರೋದ್ರಿಂದ ಇಷ್ಟು ಮಾತ್ರ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅವ್ರು ಇನ್ನೊಂದ್ 2 ದಿವಸ ವಿಶ್ರಾಂತಿ ತೆಗೆದುಕೋಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ. ಡಾಕ್ಟರ್ ಕೂಡ ಅದನ್ನೇ ಹೇಳ್ತಿದ್ದಾರೆ. ಅಲ್ಲ, ಡಾಕ್ಟರ್ ಏನಾದ್ರು ಹೇಳಿದಾರೆ ಸಮಥಿಂಗ್ ಸೀರಿಯಸ್ ಅಂತ ಏನಾದ್ರು ಆತರ ಏನಾದ್ರು? ಇಲ್ಲ ಆತರ ಏನಿಲ್ಲ. ಆಗ್ಲೇ ಮಂಜುನಾಥ್ ಡಾಕ್ಟರ್ ಕೂಡ ಮಾತಾಡಿದ್ದಾರೆ. ಇವರ ಸಂಪೂರ್ಣವಾಗಿ ಇವರ ಶರೀರದಲ್ಲಿ ಏನೇ ತೊಂದರೆ ಇದ್ರು ಕೂಡ ಇಮ್ಮಿಡಿಯೇಟ್ಲಿ ಅಟೆಂಡ್ ಮಾಡೋದು ಮಂಜಣ್ಣ ಅವರು MP ಗಳಾಗಿದ್ದಾರೆ ಈಗ. ಅವರು ಕೂಡ ತಪಾಸಣೆ ಮಾಡಿದ್ದಾರೆ, ಅವರು ಕೂಡ ನೋಡಿದ್ದಾರೆ. ಈ ವಿಚಾರ ಅವ್ರಿಗೂ ಕೂಡ ಕಿವಿಗೆ ಹೋಗಿದೆ, ಅವರು ಕೂಡ ಸಲಹೆ ಕೊಟ್ಟಿದ್ದಾರೆ. ಏನೂ ಕೂಡ ಆತಂಕ ಪಡುವಂತದ್ದು ಏನು ಅವಶ್ಯಕತೆ ಇಲ್ಲ. ಇವತ್ತು ಅವರು ವಿಶ್ರಾಂತಿ ಮೇಯ್ನು. ಡಾಕ್ಟರ್ ಸಲಹೆ ತೆಗೆದುಕೊಂಡು ಮೆಡಿಸಿನ್ ತೆಗೆದುಕೊಂಡ್ರೆ ಸಾಕು ಅಂತ ಹೇಳಿದ್ದಾರೆ. ಓಕೆ, ಯಾಕಂದ್ರೆ ಈ ಹಿಂದೆ ಕೂಡ ಅವರು ಲಂಡನ್ ಪ್ರವಾಸದಲ್ಲಿದ್ದಾಗ ಈ ರೀತಿ ಆಗಿತ್ತಂತೆ. ಹೌದು. ಇದು ಏನಾಗುತ್ತೆ, ನಾನ್ ಹೇಳಿದ್ನಲ್ಲ, ಜರ್ನಿ ಜಾಸ್ತಿ ಮಾಡಿದಾಗ ಬಾಡಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಡೆಲ್ಲಿ ವೆದರ್ ಸ್ವಲ್ಪ ಡಿಫರೆಂಟ್ ಇದೆ ಅಲ್ಲ ಸರ್ ಬೆಂಗಳೂರಿಗಿಂತ? ಅಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ. ಹೌದು, ಸತ್ಯ. ಅದರಿಂದ ಈ ತರ ಆಗಿರತಕ್ಕಂಥದ್ದು. ಓಕೆ, ನೀವು ಏನಾದ್ರು ಸ್ವಲ್ಪ ಹೇಳ್ಬೋದಲ್ವಾ ಕುಮಾರಸ್ವಾಮಿ ಅವರಿಗೆ? ಖಂಡಿತ ನಾವು ಯಾವತ್ತು ಅವ್ರ ಆಪ್ತರಾಗಿ ಅವ್ರಿಗೆ ಯಾವತ್ತು ಕೂಡ ಅವ್ರು ಕೇಳುವುದು ಅವ್ರ ಕಿವಿಗೆ ಬೀಳಲ್ಲ, ನಮ್ಮ ಕಿವಿಗಳಿಗೂ ಬೀಳುತ್ತೆ. ಅದನ್ನ ಅವ್ರ ಗಮನಕ್ಕೆ ಮೂಡಿಸುವಂತ ಕೆಲಸವನ್ನ ನಾವು ಯಾವತ್ತೂ ಕೂಡ ಅವರ ಹಿತೈಷಿಯಾಗಿ ನಾವು ಮಾಡೇ ಮಾಡ್ತೀವಿ. ಖಂಡಿತ ಸರ್, ಆದಷ್ಟು ಬೇಗ ಅವರು ಗುಣಮುಖರಾಗಿ ಬರಲಿ ಅಂತ ನಾವು ಕೂಡ ವಿಸ್ತಾರ ನ್ಯೂಸ್ ಕಡೆಯಿಂದ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.